ಪರಮೇಶ್ವರ, ಅಮೃತ ಅವರು ಏನು ಬೇಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ಬೇಡ್ಕೊಳ್ತಾ ಇರೋದನ್ನ ನೋಡಿದ್ರೆ ನನ್ನ ಮನಸ್ಸೇ ಕರಗ್ತಾ ಇದೆ. ಅವ್ರು ಏನು ಬೇಡ್ತಾ ಇದ್ರು ತಥಾಸ್ತು ಅಂತ ಹೇಳಿ ಅವ್ರಿಗೆ ಆದಷ್ಟು ಬೇಗ ಸಿಗೋ ಹಾಗೆ ಮಾಡಪ್ಪ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಇದು ಖಂಡಿತವಾಗ್ಲೂ ನಾಗಮಣಿ ಬೆಳಕೆ. ಅಂದ್ರೆ ನಾಗಮಣಿ ಅರ್ಜುನ್ ಒಳಗಡೆ ಇದೆಯಾ? ನಾಗಮಣಿ ಅರ್ಜುನ್ ಅವರೊಳಗಡೆ ಇರೋದಕ್ಕೆ ಹೇಗೆ ಸಾಧ್ಯ? ಅಮೃತ ಅವರೇ, ಬೆನ್ನಿಂದ ನಿಂತು ಏನು ನೋಡ್ತಾ ಇದ್ದೀರಾ? ಏನಿಲ್ಲ ಅರ್ಜುನ್ ಅವರೇ, ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪರಮಾತ್ಮ, ನಿನ್ನ ಅಂಶ ಆಗಿರೋ ನಾಗಮಣಿನ ನಾನು ಮತ್ತೆ ನನ್ನ ಲೋಕಕ್ಕೆ ತಗೊಂಡು ಹೋಗಲೇಬೇಕು ಅನ್ನೋ ಸಂಕಲ್ಪದಿಂದ ಹೋರಾಡ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ. ನಿನ್ನ ಸಹಾಯ, ನಿನ್ನ ಆಶೀರ್ವಾದ ಇಲ್ಲದೆ ಈ ಕಾರ್ಯದಲ್ಲಿ ಯಶಸ್ಸು ಸಿಗೋದಿಲ್ಲ ಅನ್ನೋದು ನನಗೆ ಗೊತ್ತು. ಸರ್ವಶಕ್ತನಾದ ನೀನು ನಾಗಮಣಿ ಎಲ್ಲಿದೆ ಅನ್ನೋದನ್ನು ತಿಳಿಸುತ್ತದೆ.
ಅರ್ಜುನ್ ಅವರೇ, ನೀವು ಯಾಕೆ ಈ ರೀತಿ ಒಂಟಿ ಕಾಲು ನಿಂತ್ಕೊಂಡು ಜಪ ಮಾಡ್ತಾ ಇದ್ದೀರಾ? ನೀವ್ ಯಾಕೆ ಮಾಡ್ತಾ ಇದ್ದೀರಾ ಮೊದಲು ಅದನ್ನ ಹೇಳಿ. ನನ್ನ ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇದೆ, ಅದು ಈಡೇರಲಿ ಅಂತ ಮಾಡ್ತಾ ಇದ್ದೀನಿ. ನಿಮ್ಮ ಕೋರಿಕೆ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಕೋರಿಕೆ ಈಡೇರಿದ್ರೆ ನೀವು ಸಂತೋಷವಾಗಿರ್ತೀರಾ ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಕೋರಿಕೆಯನ್ನು ಈಡೇರ್ಸಪ್ಪ ಅಂತ ಆ ಪರಮೇಶ್ವರನ್ ಧ್ಯಾನ ಮಾಡ್ತಾ ಇದ್ದೀನಿ. ನನ್ನ ಮುದ್ದಿನ ಹೆಂಡತಿ ಒಂಟಿ ಕಾಲಲ್ಲಿ ನಿಂತು ದೇವ್ರ ಧ್ಯಾನ ಮಾಡ್ತಾ ಕಷ್ಟಪಡ್ತಾ ಇದ್ರೆ ನಾನು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದಕ್ಕಾಗತ್ತಾ? ಸುಖದಲ್ಲಿ ಮಾತ್ರ ಸಮಪಾಲಲ್ಲ, ಕಷ್ಟದಲ್ಲಿ ಕೂಡ. ಅದೇ ಅಲ್ವಾ ನಿಜವಾದ ದಾಂಪತ್ಯದ ಅರ್ಥ. ನನಗೆ ವಿದ್ಯೆ ಹೇಳಿಕೊಟ್ಟ ಗುರು ಯಾರು ಅಂತ ನಿನಗೆ ಗೊತ್ತಾ? ಬಾಬಾ, ಈಗ ನಿಮಗೆ ಗುರು ಮುಖ್ಯ ಅಲ್ಲ, ಗುರಿ ಮುಖ್ಯ. ಶುದ್ರ ಪ್ರಪಂಚದಲ್ಲಿ ಎಲ್ಲವನ್ನೂ ಅರಿತು ಅರೆದು ಕುಡಿದಿರುವ ಮಹಾ ಪಂಡಿತ ನಾನು. ಪಂಡಿತ ಹೀಗೆ ಪಾಮರನಾಗಿ ವರ್ತಿಸೋದಿಲ್ಲ. ನನ್ನ ಅಹಂಗೆ ಪೆಟ್ಟು ಕೊಡೋ ಪ್ರಯತ್ನ ಮಾಡ್ತಾ ಇದೀಯಾ? ನನ್ನ ಇಷ್ಟು ವರ್ಷದ ಸಾಧನೆಯನ್ನ ಪರೀಕ್ಷೆ ಮಾಡ್ತಾ ಇದೀಯಾ? ಬಾಬಾ, ನಿಮ್ಮ ಅಜ್ಞಾನಕ್ಕೆ, ಅಂಧಕಾರಕ್ಕೆ, ನಿಮ್ಮ ಆಲಸ್ಯಕ್ಕೆ ನನಗ್ ನಗು ಬರ್ತಾ ಇದೆ. ಏನು? ಏನ್ ನಿನ್ ಮಾತಿನ ಅರ್ಥ? ಈ ಪ್ರಪಂಚಕ್ಕೆ ಸರ್ವಶಕ್ತರು ಯಾರು? ತ್ರಿಮೂರ್ತಿಗಳು. ಅವರು ಸಹ ಸೋತು ಶರಣಾಗಿದ್ದಾರೆ. ಮೂರ್ತಿಗಳು ಸೋಲೋದ ಅಸಂಭವ. ಬಾಬಾ, ನಿಮ್ಮ ಪ್ರಜ್ಞಾವಂತಿಕೆ, ನಿಮ್ಮ ಪ್ರಬುದ್ಧತೆ ಇಷ್ಟೇ. ಆ ಅಹಲ್ಯೆಗೆ ತ್ರಿಮೂರ್ತಿಗಳು ಶರಣಾಗಿ ಆಕೆಯ ಸ್ತನಪಾನ ಮಾಡಿದರು. ಆಗ ಅವತಾರ ಆಗಿದೆ ಗುರು ದತ್ತಾತ್ರೇಯಂದು. ಗೊತ್ತಾ ನಿಮಗೆ? ಹೆಣ್ಣೆ ಮೂಲ, ಹೆಣ್ಣೆ ತಲ, ಇದೇ ಆದಿಗೂ ಅಂತ್ಯಕ್ಕೂ ಸತ್ಯ. ಈಗ ನೀವು ನಾನು ಹೇಳ್ದಾಗೆ ಕೇಳಿ, ನಿಮಗೆ ಒಳ್ಳೇದು. ಸರಿ, ಕೇಳ್ತೀನಿ. ಬಾಬಾ, ನಿಮ್ಮನ್ನ ನಂಬೇಕೋ ಬೇಡವೋ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ರುದ್ರ ಹೀಗೆ ಕೇಳ್ತಾ ಇದೀಯಾ? ಮತ್ತಿನ್ನೇನ್ ಬಾಬಾ, ಅವ್ರನ್ನೇ ಇಲ್ಲಿಗೆ ಬರೋ ಹಾಗೆ ಮಾಡೋಣ ಅಂತ ಹೇಳಿದ್ರಿ. ಅವ್ರು ಬಂದ್ರ ಇಲ್ಲಿ? ಇಲ್ಲ. ತುಂಬಾ ದೊಡ್ಡ ಸಿದ್ಧಿಯನ್ನ ಪಡೆದಿರೋ ಮಾಂತ್ರಿಕರು ಅಂತ ನಂಬಿದ್ವಿ ನಾವು. ಆದ್ರೆ ನೀವು ಯಾರೋ ಹೆಂಗಸ ಬಳಿ, ಅದು ಕಣ್ಣಿಗೆ ಕಾಣದಿರೋ ಹೆಂಗಸಿನ ಹತ್ರ ನಿಮ್ಮ ಕ್ಷುದ್ರ ಸಾಧನೆಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ದೀರ ಅಂದ್ರೆ ನಿಮ್ಮಿಂದ ನಾವಿದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಇವ್ರು ಇಷ್ಟು ಹೇಳಿದ್ಮೇಲೂ ನಾನು ಈ ಊರ್ಮಿಳ ಹತ್ರ ಮಂತ್ರೋಚ್ಚಾರಣೆ ಹೇಳ್ಕೊಂಡ್ರೆ ಇವ್ರ ಮುಂದೆ ನಾನು ಕ್ಷುಲ್ಲಕ ಕ್ರಿಮಿಯಾಗಿ ಹೋಗ್ತೀನಿ. ಅಮೃತರ ಏನಾಯ್ತು? ನಾನು ಮುಂದೆ ಬರೋದಕ್ಕಾಗ್ತಾ ಇಲ್ಲ. ನನ್ನ ಕಾಲನ್ನ ಯಾವುದೋ ಮಾಯ ಶಕ್ತಿ ಹಿಡಿದಿರೋ ಆಗಿದೆ. ಅರ್ಜುನ್ ಅವರೇ, ಕಾಪಾಡಿ. ಏನಾಯ್ತು? ಅರ್ಜುನ್ ಅವರೇ,
ಮುಂದೆನೂ ಬರೋದಕ್ಕಾಗ್ತಾ ಇಲ್ಲ, ಹೆಜ್ಜೆನೂ ತೆಗೆದಿಡೋದಕ್ಕಾಗ್ತಾ ಇಲ್ಲ. ಅರ್ಜುನ್ ಅವರೇ, ಏನಾಯ್ತು? ಏನಾಯ್ತೋ ನನಗೂ ಗೊತ್ತಾಗ್ತಾ ಇಲ್ಲ ರೀ. ಯಾರೋ ನನ್ನ ಕಾಲ್ ಕಟ್ಟ ಹಾಕಿ ನಿಲ್ಲಿಸ್ದ ಹಾಗಾಯ್ತು. ಹೌದಾ? ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಯಾವುದೋ ಮಾಯಾಶಕ್ತಿ ನನ್ನನ್ನು ಅರ್ಜುನ್ ಅವರನ್ನ ಆಗಲೇ ಬಂಧಿಸಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಹೇಗೆ ನನಗೆ ಅದರಿಂದ ಬಿಡುಗಡೆ ಸಿಕ್ತು? ಯಾವುದೋ ದುಷ್ಟಶಕ್ತಿ ಅರ್ಜುನ್ ಅವ್ರಿಗೆ ಏನೂ ಅಪಾಯ ಮಾಡಿಲ್ಲ ಅಂದರೆ ಏನರ್ಥ? ಹಾಗಾದರೆ ನಮ್ಮನ್ನು ಕಾಪಾಡಿರುವಂತಹ ಆ ಸಾತ್ವಿಕ ಶಕ್ತಿ ಯಾವುದು? ನಾಗಮಣಿನ? ಇದು ನೀವು ಕಳಿಸಿರೋ ಶಕ್ತಿ ಆ ನಾಗಿಣಿನ ಕೊಂದು ಆ ಅರ್ಜುನನ ನಾಗನ ಹೊತ್ಕೊಂಡು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಆ ಶಕ್ತಿನ ಸೋತು ಶರಣಾಗಿ ನಮ್ಮ ಕಣ್ಣೆದರಲ್ಲೇ ನಾಶ ಆಯ್ತಲ್ಲ. ನನಗ್ ಗೊತ್ತಿರೋ ಹಾಗೆ ಬೇರಿನ ರಕ್ಕಸಿಯ ಶಕ್ತಿ ಅಪಾರ. ಅಂತ ಶಕ್ತಿನೇ ಸೋತು ಶರಣಾಗಿ ಇಲ್ಲಿಗೆ ಬಂದು ನಮ್ ಕಣ್ ಮುಂದೆನೆ ನಾಶ ಆಗಿದೆ ಅಂದ್ರೆ ಇದನ್ನ ನಂಬೋದಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಬಾಬಾ, ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆ ಹೆಜ್ಜೆಗೂ ಸೋಲ್ತಾ ಬಂದ್ರೆ ಹೇಗೆ ಬಾಬಾ? ಸೋಲು ಸಾವಲ್ಲ. ಸಾವಲ್ದೆ ಸೋಪಾನ ಆಗುತ್ತಾ ಬಾಬಾ? ಸೋಪಾನ ಮಾಡಿಕೊಂಡ್ರೆ ಮಾತ್ರ ಗೆಲುವಿನ ಸ್ವರ್ಗ ಸೇರೋದಕ್ಕೆ ಸಾಧ್ಯ. ಹಾಗಂತ ನಾವು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಬನ್ನಿ ಅಲ್ಲಿಗೆ ಹೋಗೋಣ. ಬೇಡ, ಅದು ಮೂರ್ಖರ ಲಕ್ಷಣ. ಅರ್ಜುನ್ ಅವರೇ, ಏನದು ಹಾಗೆ ನೋಡ್ತಾ ಇದ್ದೀರಾ? ಒಳ್ಳೆ ಯಾವತ್ತೂ ನೋಡಿದಿರೋ ಮಕ್ಕಳ ಥರ. ಈ ಗಿಡ ಮರ ಹಸಿರು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೊಂದು ಆಸೆ ಆಗ್ತಾ ಇದೆ ರೀ. ಏನದು? ನಾವು ಮನೆಗೆ ಹೋಗೋದೇ ಬೇಡ, ಇಲ್ಲೇ ಈ ಜಾಗದಲ್ಲೇ ಒಂದು ಪುಟ್ಟ ಮನೆ ಮಾಡಿಕೊಂಡು ನಿಮಗೆ ನಾನು, ನನಗೆ ನೀವು ಅಂತ ಇಲ್ಲೇ ಇದ್ಬಿಡೋಣ. ಅಲ್ಲಿರೋದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ.
ರೀ ಆಕಾಶ ತೋರಿಸ್ಬಿಟ್ಟು ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇನು ಮಾತಾಡ್ತಾ ಇದ್ದೀರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಆಕಾಶದ ಥರ ವಿಶಾಲವಾಗಿರೋ ಜಾಗದಲ್ಲಿ ನಮ್ಮದೇ ಒಂದು ಪುಟ್ಟ ಮನೆ ಇರಬೇಕು. ಆಕಾಶದ ಅಕ್ಕಪಕ್ಕ ಚುಕ್ಕಿ ಚಂದ್ರಮರಿರೋ ಥರ ಹೂವಿನ ಗಿಡಗಳಿರಬೇಕು. ನಮ್ಮ ಮನೆ ಪಕ್ಕ ಕಾಮನ ಬಿಲ್ಲಿನ ಥರ ಜರಿ ಹರಿತಾ ಇರಬೇಕು. ಅದರಲ್ಲಿ ಪುಟ್ಟ ಪುಟ್ಟ ಮೀನುಗಳಿರಬೇಕು. ಅದೇ ನನ್ನ ಆಸೆ. ಅಬ್ಬಾ ಏನ್ರಿ ನಿಮ್ಮ ಟೇಸ್ಟು? ನಮ್ಮ ಸಂಸಾರದ ಬಗ್ಗೆ ಇಷ್ಟೊಂದೆಲ್ಲ ಕನ್ಸು ಕಟ್ಕೊಂಡಿದ್ದೀರಾ? ಅಲ್ಲ, ನನ್ನ ಇಷ್ಟೊಂದು ಪ್ರೀತಿಸೋರು ಅಷ್ಟು ದಿನ ನನ್ನ ಬಿಟ್ಟು ಹೇಗಿದ್ರಿ? ಸಂತಾಪದ ದಿನಗಳನ್ನು ಇಂಥ ಸಂತೋಷದ ಕ್ಷಣಗಳಲ್ಲಿ ನೆನ್ಪು ಮಾಡ್ಕೋಬಾರ್ದು. ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ಸರಿ, ನಿಮ್ಗೆ ಹೊಟ್ಟೆ ಹಸಿತಾ ಅಲ್ವಾ? ನೀವು ಸಿಕ್ಕಿರೋ ಸಂತೋಷದಲ್ಲಿ ಊಟ ತಿಂಡಿ ನಿದ್ದೆ ಎಲ್ಲ ಮರ್ತು ಹೋಗಿದೆ. ನಿಮಗೆ ಮರ್ತು ಹೋಗಿರ್ಬೋದು, ಅದು ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಹತ್ರದಲ್ಲಿ ಏನಾದರೂ ತಿನ್ನೋಕೆ ಸಿಗ್ಬೋದು ಅಂತ ನೋಡ್ಕೊಂಬರ್ತೀನಿ. ಅರ್ಜುನ್ ಅವರೇ, ಹುಷಾರು. ಏನ್ರಿ ನೀವು, ನಾನೇನು ಚಿಕ್ಕ ಹುಡುಗನ? ನಿಮ್ಮ ಪ್ರೀತಿ ನನ್ನ ಜೊತೆ ಇರೋವರೆಗೂ ನನಗೆ ಯಾವ ಅಪಾಯನೂ ಆಗಲ್ಲ. ಪರಮೇಶ್ವರ, ನಾಗಮಣಿ ಎಲ್ಲೇ ಎಲ್ಲೂ ಸುತ್ತಮುತ್ತ ಇದೆ ಅಂತ ನನಗೆ ಸೂಚನೆ ಕೊಡ್ತಾ ಇದೆಯಾ? ಆದರೆ ಎಲ್ಲಿದೆ ಅಂತ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ಅವ್ರ ಒಳಗಡೆ ಇರ್ಬೋದು ಅಂತ ನನಗೆ ಸಣ್ಣ ಅನುಮಾನ ಇದೆ. ಆದರೆ ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ನಾಗಮಣಿ ದರ್ಪಣದಲ್ಲಿ ನಾಗಮಣಿಯ ವಿಶೇಷತೆ ಬಗ್ಗೆ ವಿಸ್ತಾರವಾಗಿ ಉಲ್ಲೇಖವಾಗಿದೆ. ಆ ಗ್ರಂಥನ ನನಗೆ ದಯಪಾಲಿಸಿ ನಾಗದೇವ. ತಲೆ ಕೆಟ್ಟಿಲ್ಲ, ನಿನಗೆ ಗ್ರಾಚಾರ ಕೆಟ್ಟಿದೆ. ಅದಕ್ಕೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಬಲಿಪೀಠಕ್ಕೆ ಬಲಿಪಚುನ ಹೇಳ್ಕೊಂಡು ಹೋಗತ್ತಾರ. ನೀನ್ ಹೇಳೋ ಮಾತನ್ನ ಕೇಳ್ತಿದ್ರೆ ನಂಗೆ ಭಯ ಆಗ್ತದೆ. ಬಿಡು ನನ್ನನ್ನ. ಭಯ ಆಗ್ಲೇಬೇಕು. ಏನೇ ತಿಳ್ಕೊಬೇಕು ನನ್ನ ಬಗ್ಗೆ? ಏನ್ ತಿಳ್ಕೊಬೇಕು ಅಂತ ನೀನು ನಿನ್ ಮಗ ಸೊಸೆ ನಮ್ಮ ಹಳ್ಳಿಗೆ ಹೋಗಿ. ನಾನ್ ಯಾರು, ನಮ್ ತಾತ ಯಾರು, ನನ್ನ ವಂಶದ ಹಿನ್ನೆಲೆನ ತಿಳ್ಕೊಬೇಕಾ? ಇಷ್ಟಕ್ಕೂ ತಿಳ್ಕೊಂಡು ಏನೇ ಮಾಡ್ತೀಯಾ? ನದಿ ಮೂಲ, ಋಷಿ ಮೂಲ, ಹಾಗೆ ಈ ಮಣಿ ಮೂಲನ ಯಾರು ಹುಡ್ಕಕ್ ಹೋಗ್ಬಾರ್ದು. ಮಣಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಬಿಟ್ಬಿಡು. ನೀನ್ ನನ್ ಮೇಲೆ ಕೈ ಮಾಡಿರೋದು ನನ್ನ ಮಗನ್ಗೆ ಏನಾದ್ರು ಗೊತ್ತಾದ್ರೆ ಅವ್ನು ನಿನ್ನ ಸುಮ್ಮನೆ ಬಿಡಲ್ಲ. ಮುಚ್ಚೆ ಬಾಯಿ. ನಿನ್ ಧಮ್ಕಿಗೆ ಹೆದರೋದಕ್ಕೆ ನಾನು ಸಾಮಾನ್ಯ ಹೆಣ್ಣಲ್ಲ. ಮಣಿ, ಈ ಮಣಿ ಕೊಟ್ರೆ ವರ, ಇಟ್ರೆ ಶಾಪ. ಈಗ ನಿನ್ನನ್ನ ಯಾರು ಕಾಪಾಡ್ತಾರೆ ನಾನು ನೋಡ್ತೀನಿ. ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪಾಯ್ತು ನಂದು. ನೀನ್ ಯಾವತ್ತೂ ಈ ತಪ್ಪು ಮಾಡೋದಿಲ್ಲ. ನನ್ ಬಿಟ್ಬಿಡು ಮಣಿ. ಎದ್ರೆ ಕಾಲ್ ಹಿಡಿತೀರ, ಬಿದ್ರೆ ಕಾಲಲ್ಲಿ ಓದಿತೀರಾ ಅನ್ನೋ ಜಾಯ್ಮಾಂದೋಳ್ ನೀನು. ನಿನ್ನ ನಾನು ನಂಬ್ತೀನ? ಏನು ನನ್ನ ಅರ್ಜುನ್ ಮದ್ವೆನ ನಿಲ್ಸಿ ಮತ್ತೆ ನೀನು ಆ ನಾಗಿಣಿ ಸೊಸೆನ ಮನೆ ಕರ್ಕೊಂಡ್ ಬರ್ತೀಯಾ?
ಲೇ ಹೇಮಾ, ನಾನು ಅರ್ಜುನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನನ್ನ ಕಷ್ಟನ ವ್ಯರ್ಥ ಮಾಡೋದಕ್ಕೆ ನೋಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಕೆರ್ಚ್ಕೊಳ್ತಾ ಇದ್ಯಾ? ಕರಿ, ನಿನ್ನ ಪ್ರೀತಿ ಸೊಸೆನ ಕರಿ, ಅವಳು ಬಂದು ನಿನ್ನನ್ನ ಕಾಪಾಡ್ತಾಳೇನೋ ನೋಡೋಣ. ಅಮೃತ, ಅಮೃತ, ನನ್ನ ಕಾಪಾಡಮ್ಮ. ಈ ಮಣಿ ತನ್ನ ಮಾಯಾಶಕ್ತಿಯಿಂದ ನನ್ನ ಕೂಡ ಹಾಕಿದಾಳೆ. ಕಾಪಾಡು. ಕಾಪಾಡು ಅಂತ ಕೂಗ್ತಾ ಇದ್ದಾರಲ್ಲ, ಯಾರದು? ಅಮೃತ, ಇದು ಅತ್ತೆ ಧ್ವನಿ ಇರೋ ಹಾಗಿದೆಯಲ್ಲ. ಕಾಪಾಡು. ಹೌದು, ಇದು ಅತ್ತೆ ಧ್ವನಿನೇ. ಅಂದ್ರೆ ಅವ್ರೇನೋ ಅಪಾಯದಲ್ಲಿದ್ದಾರೆ ಅಂತ ಆಯ್ತು. ಮೊದಲು ಹೋಗಿ ಅವ್ರನ್ನ ಕಾಪಾಡ್ಬೇಕು. ಅಮೃತ, ಧ್ವನಿ ಈ ಕಡೆಯಿಂದ ಬರ್ತಾ ಇದೆ. ಅಮೃತ, ಕಾಪಾಡು. ಅಮೃತ, ನನ್ನ ಕಾಪಾಡಮ್ಮ. ಕಾಪಾಡು. ಅತ್ತೆ, 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 ನಿಮ್ಮನ್ನ ಯಾರು ಈ ರೀತಿ ಗೋಲ್ದಲ್ಲಿ ಬಂಧಿಸಿರೋದು? ಅಮೃತ, ಇನ್ಯಾರಮ್ಮ? ಆ ಮಾಯಾ ಮೋಹಿನಿ ಮಣಿ. ಆದ್ರೆ ಯಾಕೆ? ನಾನು ಅರ್ಜುನ್ ಮತ್ತೆ ಮಣಿ ಮದ್ವೆನ ನಿಲ್ಸಿ ಮತ್ತೆ ನಿನ್ನನ್ನ ಮನೆಗೆ ಕರ್ಕೊಂಡ್ ಬರ್ತೀನಿ ಅನ್ನೋ ಅನುಮಾನ ಅವಳಿಗೆ. ಅದಕ್ಕೆ ನನ್ನನ್ನ ಹೀಗೆ ಬಂಧಿಸಿದಾಳೆ. ನನಗೆ ಗೊತ್ತಿತ್ತು, ಒಂದಲ್ಲ ಒಂದು ದಿನ ಅವಳಿಂದ ನಿಮಗೆ ಇಂಥ ಸ್ಥಿತಿ ಬಂದೇ ಬರುತ್ತೆ ಅಂತ. ನನ್ನ ಅನುಮಾನ ನಿಜಾನೇ ಆಯ್ತು. ಅತ್ತೆ, ನಿಮ್ಮ ಮನೆಗೆ ಬಂದಿರೋಳ ಹೆಸರು ಮಣಿಯಲ್ಲ, ಊರ್ಮಿಳಾ ಅಂತ. ಅವಳು ಸಾಮಾನ್ಯ ಹೆಣ್ಣು ಅಲ್ಲ, ಅವಳು ಈ ಲೋಕದವಳು ಅಲ್ಲ. ಅದೆಲ್ಲ ಸರಿ ಅಮೃತ, ಆದ್ರೆ ಮೊದಲು ನನಗೆ ಈ ಹಿಂಸೆಯಿಂದ ಮುಕ್ತಿ ಕೊಡು. ನೀನ್ ಹೇಳಿದ್ದೆ ಆ ಮಣಿಯಿಂದ ನನಗೆ ಅಪಾಯ ಇದೆ ಅಂತ. ನಾನು ನಿನ್ ಮಾತಿಗೆ ಗಮನ ಕೊಡ್ಲಿಲ್ಲ, ಅದಕ್ಕೆ ಈ ಸ್ಥಿತಿ ನನಗೆ. ದಯವಿಟ್ಟು ನನ್ನನ್ನು ಕಾಪಾಡಮ್ಮ. ನೀವೇನು ಯೋಚನೆ ಮಾಡ್ಬಿಡಿ ಅತ್ತೆ. ಅವನ ಮಂತ್ರಶಕ್ತಿ ಎಷ್ಟೇ ಬಲಶಾಲಿಯಾಗಿದ್ರು ನಾನು ನಿಮ್ಮನ್ನ ಇದರಿಂದ ಬಿಡಿಸ್ತೀನಿ.